ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ವಿಚಾರ, ನಿನ್ನೆ ದಿವಸ ಸದನದಲ್ಲಿ ಏನು ಒಂದು ಅಹಿತಕರವಾದಂಥ ಘಟನೆ ನಡೆದಿದೆ, ಆ ಘಟನೆಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಕರೆದಿದ್ದೇನೆ. ಏನು ಘಟನೆ ನಡೀತು, ನಿನ್ನೆ ಅವರು ವಿರೋಧಿ ಪಕ್ಷದವರು ಏನು ಒಂದು ಘಟನೆಯನ್ನು ನಡೆಸ್ತಾ ಇದ್ರು, ಅಲ್ಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಅದು ಅವರ ಅಧಿಕಾರ, ಅದನ್ನು ನಡೆಸಲಿಕ್ಕೆ ಸಂವಿಧಾನದಲ್ಲಿ ಹಕ್ಕಿದೆ, ನಡೆಸಲಿ. ನನಗೆ ಆ ಸದನದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದದ್ದು ತಿಮ್ಮಾಪುರ ಅವರ ಒಂದು ವಿಚಾರದಲ್ಲಿ ಅವರ ಪ್ರತಿಭಟನೆ ಇತ್ತು. ನೇರವಾಗಿ ನಾನು ಮಾತನಾಡಲಿಕ್ಕೆ ಶುರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನನ್ನ ಮೇಲೆ ವೈಯಕ್ತಿಕವಾಗಿ, ರಾಜಕೀಯವಾಗಿ ಏನು ಬೇಕಾದರೂ ಕೂತ್ಕೊಳ್ಳಿ, ನನ್ನ ಮೇಲೆ ವೈಯಕ್ತಿಕವಾಗಿ ನಿಂದನೆ ಮಾಡಲಿಕ್ಕೆ, ಆಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾನು ಮಾಧ್ಯಮದ ಸ್ನೇಹಿತರಿಗೆ ಕೇಳಲಿಕ್ಕೆ ಬಯಸ್ತೀನಿ, ನೀವು ಪ್ರತ್ಯಕ್ಷದರ್ಶಿಗಳು, ಅಲ್ಲಿದ್ದಂಥ ಘಟನಾವಳಿಗಳು ನಿಮಗೆ ಅರ್ಥ ಆಗಿದೆ. ಈಗೇನಾಗಿದೆ, ನಾನು ಮಾಡಿರ್ತಕ್ಕಂಥ ಆಪಾದನೆಗಳು, ಅವರ ಮೇಲೆ ಮಾತಾಡಿರ್ತಕ್ಕಂಥ ಮಾತಿನ ವ್ಯವಸ್ಥೆ ಎಲ್ಲ ಜನತೆಗೆ ತಲುಪಿದೆ, ಸುಸೂತ್ರವಾಗಿ ತಲುಪಿದೆ. ಆದರೆ ಅಲ್ಲಿ ಬಾವಿನಲ್ಲಿ ಇದ್ದಂಥವರನ್ನು, ಅವರು ಕೂಗಿದಂಥ ಪದಗಳು, ಅವರು ನಡ್ಕೊಂಡಂಥ ರೀತಿ ನೀತಿಗಳು ಸಮಾಜಕ್ಕೆ ಹೋಗಿಲ್ಲ, ಇನ್ನು ಜನತೆಗೆ ಹೋಗಿಲ್ಲ. ಅವ್ರು ಏನು ನಡ್ಕೊಂಡ್ರು, ಯಾವ ರೀತಿ ನಡ್ಕೊಂಡ್ರು ಅನ್ನೋದು. ಕೆಲವು ಜನ ನಮ್ಮ ಪಕ್ಷದವರು ಇದ್ದರು, ಅದನ್ನು ಇವತ್ತು ಯಾರು ಹೇಳಿದ್ರೂ ಸಾಕ್ಷಿಯಾಗಿ ಪರಿವರ್ತನೆ ಆಗಲ್ಲ. ಅಲ್ಲಿ ನನ್ನ ಪರವಾಗೂ ಶಾಸಕರು ನಿಮ್ಮ ಅವ್ರ ಸಂಧಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ಪರವಾಗೂ ನೀವು ಈ ರೀತಿ ಕೂಗಿದ್ರಿ, ಪ್ರಚೋದನೆ ಮಾಡಿದ್ರಿ, ಆ ಪ್ರಚೋದನೆಯಿಂದ ಅವ್ರು ಮಾತನಾಡಬೇಕಾಗಿ ಬಂತು ಸ್ಪೀಕರ್ ಅವರೇ ಹೇಳಿದರು. ಸ್ಪೀಕರ್ ಅವರೇ ಹೇಳಿದಂಥ ಘಟನೆ ಇದೆ. ಮತ್ತು ಭಾಳ ಜನ ಸದಸ್ಯರುಗಳು ಮಾತನಾಡಿದರು, ನೀವು ಭಾಳ ಕೆಟ್ಟದಾಗಿ ನಡ್ಕೊಂಡ್ರಿ ಅವ್ರ ಮೇಲೆ ಅಂತ. ಈ ಒಂದು ಘಟನೆ ಇವತ್ತು ನಿನ್ನೆದು ಮೊನ್ನೆದಲ್ಲ. ನಾನು ಈ ಸಾರಿ ಅಸೆಂಬ್ಲಿಗೆ ಪ್ರವೇಶ ಮಾಡಿದ್ದ ಮೊದಲನೇ ಅಧಿವೇಶನದಿಂದಲೇ ಇದು ಒಂದು, ಎರಡನೇ ಅಧಿವೇಶನದಿಂದಲೇ ಇದು ಪ್ರಾರಂಭ ಆಯಿತು. ನನ್ನನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದರು. ಬಿಜೆಪಿನಲ್ಲಿ ಒಬ್ಬ ಯಾರು ಕಾಮತ್ ಅವರು, ವೇದವ್ಯಾಸ ಕಾಮತ್, ಇವರು ನಮ್ಮ ಬಸವ ಕಲ್ಯಾಣ ಶಾಸಕರು, ಸಲಗಾರ ಅವರು, ತುಮಕೂರು ಸುರೇಶ್ ಗೌಡರು, ಇವರೊಂದು 5-6 ಜನ ನನ್ನನ್ನು ಮಾತನಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅದನ್ನು ನೀವು ಎಲ್ಲ ಮಾಧ್ಯಮದವರು ಅಲ್ಲಿ ನೋಡಿದಿರಿ. ಟಿ ವಿ ಮಾಧ್ಯಮದವರು ಹೊರಗೆ ಬರದೇ ಇದ್ರು ನಾವು ತದನಂತರದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಏನೇನು ನಡೀತಾ ಇರುತ್ತೆ ವಿಧಾನಸಭೆಯಲ್ಲಿ. ಯಾತಕ್ಕೆ ನನಗೆ ಈ ಥರ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ಅವ್ರ ಹತ್ರ ಕೇಳಿದೆ. ಯಾಕಪ್ಪ ನಮ್ಮನ್ನು ಈ ರೀತಿ ಟಾರ್ಗೆಟ್ ಮಾಡಿ, ನಾನು ಭಾಷಣ ಮಾಡೋಕ್ಕೆ ಎಲ್ಲ ಮಾಡುವಲ್ಲೂ ಸುಮ್ಮನೆ ಕೂತಿರ್ತೀರಿ, ನಾನು ಮಾತಾಡುವಾಗ ಮಾತ್ರ ಎದ್ದು ಗಲಾಟೆ ಮಾಡ್ತಾರಲ್ಲ, ಏನಕ್ಕೆ ಕಾರಣ ಅಂತ. ಅದೆಲ್ಲ ನಮಗೆ ಡೈರೆಕ್ಷನ್ ಇದೆ ಅಂತ ಹೇಳಿದ್ರು ಒಂದು ದಿವಸ. ಅದು ಯಾವ ಡೈರೆಕ್ಷನ್ ಏನು ನನಗೆ ಗೊತ್ತಿಲ್ಲ, ಯಾರಿಂದ ಬಂದಿದೆಯೋ ಡೈರೆಕ್ಷನ್ ಅದು ಗೊತ್ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.